Today the first thing is, so ABC and associates have filed a wakalatnama on behalf of the Darshan accused number 2, that is Anil Babu say along Darshan. We filed a wakalat. ABC and associates has filed a wakalat to the Darshan accused number 2. Along with me, Ranganatha Reddy is also associated with us. So ee dina IO ಏನು ಮಾಡಿದ್ದಾರೆ, ದೇ ಹ್ಯಾವ್ ಫೈಲ್ ಅನ್ ಅಪ್ಲಿಕೇಶನ್ ಫಾರ್ ದ ರಿಮ್ಯಾಂಡ್ ಆಫ್ 9 days ಬೇಕು ಫಾರ್ ದ ಪರ್ಪಸ್ ಆಫ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ. ಒಟ್ಟು ಕಾಮನ್ ಆಗಿ 18 ಮೆಂಬರ್ಸ್ ಏನಿತ್ತು ಕಾಮನ್ ಆಗಿ ಅವರು ಅಪ್ಲಿಕೇಶನ್ ಹಾಕಿದ್ರು. ಸೊ ಇವತ್ತು ಇಂಡಿವಿಜುವಲಿ ನಮ್ಮ ಪ್ರಕಾರ ಇಂಡಿವಿಜುವಲಿ ವಿ ಆರ್ಗ್ಯೂಡ್ ದ ಕೇಸ್ ಆನ್ ಬಿಹಾಫ್ ಆಫ್ ದ ದರ್ಶನ್, ಪವಿತ್ರ ಗೌಡ ಅವ್ರು ಸಪ್ರೇಟು, ಇನ್ನು ಅದರ್ ಅಕ್ಯೂಸ್ ಇಂಡಿವಿಜುವಲಿ ವಿ ಹ್ಯಾವ್ ಸಪ್ರೇಟ್ ವಾದ ವಿವಾದ ಮಾಡಿದ್ದು. ಅದಕ್ಕೆ ನಮ್ಮ ವರ್ಷನ್ ಪ್ರಕಾರ ಅಕ್ಯೂಸ್ ನಂಬರ್ 2 ಇಸ್ ನೋ ವೇ ಕನ್ಸರ್ನ್, ಇಸ್ ನೋ ವೇ ಇನ್ವಾಲ್ಡ್ ಇನ್ ದ ಕೇಸ್. ಸೊ ಈಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಫಾರ್ ದ ಫರ್ದರ್ ಪೊಲೀಸ್ ಕಸ್ಟಡಿ. ಸೊ ರಿಮ್ಯಾಂಡ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತೇಳಿ ತಾವು ರಿಕ್ವೆಸ್ಟ್ ಮಾಡಿ ವಾದ ವಿವಾದ ಎಲ್ಲ ಮಾಡಿದ್ದೀವಿ. ಸೊ ಸ್ಪೆಸಿಫಿಕ್ ಇನ್ವೆಸ್ಟಿಗೇಷನ್ ಏನಿದೆ ದರ್ಶನ್ ಮೇಲೆ, ಸೊ ಅವರ ಪ್ರಕಾರ ಯಾವುದು 1-2 ಏನು ಹೇಳಿದರು, ಬಟ್ ರಿಕವರಿ ಆಫ್ ದ ಅಮೌಂಟು ಮತ್ತು ರಿಕವರಿ ಆಫ್ ದ ಕ್ಲಾಸ್ ಆಫ್ ದ ದರ್ಶನ್ ಅಂತ ಹೇಳಿದ್ರು. For that also we have strongly objected, stating that when he is not at all involved in the case, so no need of further police custody investigation ಅಂತ ಹೇಳಿ. So after hearing, after 2 hours of the brief ಆಗಿ ಜಡ್ಜು ಅವರನ್ನು ಕೇಳಿ ವಾದ ವಿವಾದ ಕೇಳಿ ಫೈನಲಿ 6 days from the day of 15th ಇಂದ up to 20th ವರೆಗೆ they were given to the police custody for the further investigation. ಹೌದು, ಅದು ಅವರ ವರ್ಷನ್, ದಟ್ ಈಸ್ ದ ವರ್ಷನ್. ಅದಕ್ಕೆ ನಮಗೆ ಕನ್ಸರ್ನ್ ಇಲ್ಲ. ಸೊ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಬಿ ರಿಕವರ್ಡ್. ಅದೇನಿದೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಂಥ ಮಿಷಿನ್ ರಿಕವರಿ ಮಾಡಬೇಕು ಅಂತ ಹೇಳಿದ್ರು. ಫಾರ್ ದಟ್ ಪರ್ಪಸ್ ವಿ ಸ್ಪೆಸಿಫಿಕಲಿ ನಾವು ಹೇಳಿದ್ವಿ ದರ್ಶನ್ ಈಸ್ ನೋ ವೇ ಕನ್ಸರ್ನ್ ಇನ್ ದಟ್, ಈಸ್ ನಾಟ್ ಅಟ್ ಆಲ್ ಇನ್ವಾಲ್ಡ್ ಇನ್ ದ ಕೇಸ್. ಅದು ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಸ್ಟ್ರಾಂಗ್ಲಿ ಅಬ್ಜೆಕ್ಟೆಡ್. ಇದು ಏನು 5 days 6 days ಏನು ಕೊಟ್ಟಿದ್ದಾರೆ, ನಾಟ್ only for the purpose of Darshan investigation ಅಲ್ಲ, ಫಾರ್ ಅಂಡ್ ಆಲ್ಸೋ ಮೋರ್ ಓವರ್ ಏನೇನು ಅವ್ರವ್ರದ್ದು ಸ್ಪೆಸಿಫಿಕ್ ಕೋರ್ಟ್ ಆಕ್ಟ್ ಏನಿದೆ ಅವ್ರದ್ದು ಇನ್ವೆಸ್ಟಿಗೇಷನ್ ಮಾಡಕ್ ಕೊಟ್ಟಿದ್ದಾರೆ. ನಾಟ್ ಓನ್ಲಿ ಫಾರ್ ದ ಇನ್ವೆಸ್ಟಿಗೇಷನ್ ಫಾರ್ ದ ದರ್ಶನ್. Apart from that, we have mentioned Honorable High Court judgments as well as the Supreme Court judgments for the same, for denying the police custody. Finally, 6 days custody was given. Police custody was given.